ಬಿಜೆಪಿ ನಾಯಕನ ಪುತ್ರನ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಹೌದು, ಇಲ್ಲಿ ಹುಡುಗಿಗೆ ಮೋಸ ಮಾಡಿರುವಂಥ ಗಂಭೀರ ಆರೋಪ ಬಿಜೆಪಿ ನಾಯಕ ಪುತ್ರನ ಮೇಲಿರುವಂಥದ್ದು. ಮದುವೆಯಾಗುವುದಾಗಿ ನಂಬಿಸಿ ಯುವತಿಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೀಗ ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆ ಆ ಸಂತ್ರಸ್ತ ವಿದ್ಯಾರ್ಥಿನಿ. ಬಿಜೆಪಿ ನಾಯಕನ ಪುತ್ರ ಆರೋಪಿ ಕೃಷ್ಣ ಜೆ ರಾವ್ ಸದ್ಯ ನಾಪತ್ತೆ. ನ್ಯಾಯಕ್ಕಾಗಿ ಎಸ್ಡಿಪಿಐ ನೇತೃತ್ವದಲ್ಲಿ ಆ ತಾಯಿ ಸಂತ್ರಸ್ತೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಪ್ರಕರಣ ಇದು. ಮದುವೆ ಆಗಬೇಕು ಅಂಥೇಳಿ ಆ ಸಂತ್ರಸ್ತೆಯ ತಾಯಿ ಆಗ್ರಹಿಸ್ತಾ ಇದ್ದಾರೆ. ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲಿಯೋ ಮುಚ್ಚಿಟ್ಟಿದ್ದಾರೆ, ಅವರದೇ ಕೈವಾಡ. ಆದ್ರೆ ಈಗ ನನಗೆ ಗೊತ್ತಿಲ್ಲ, ನಮ್ಮ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದ್ರೆ ಅದನ್ನ ನಂಬಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿ ಆಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಯಾರಿಗೂ ಆಗಲಿ ಇಲ್ಲಿ ಇನ್ನೂ ಕಾರ್ಯಕರ್ತರಿಗೆ ತರಲಿಕ್ಕೆ ಆಗಲಿಲ್ಲ ಅಂದ್ಮೇಲೆ ಅವರಿಗೇನು ಪ್ರಯೋಜನ ಅಂತ ನಾನು ಕೇಳ್ತಿರೋದು. ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಸಂಘಟನೆಗಳಿಗೆ ಆಗಲ್ಲ ಅಂದ್ಮೇಲೆ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ. ಈಗ ಹುಡುಗ ಬರಬೇಕು, ಹುಡುಗ ಎಲ್ಲಿದ್ರು